ಸೋಲಾರ್ ಕಂಪನಿಗಳ ತೆರಿಗೆ ಹಣ ಬಾಕಿ ನಿದ್ದೆಗೆ ಜಾರಿದ ಅಧಿಕಾರಿಗಳು. ಆಮ್ ಆದ್ಮಿ ಪಕ್ಷದಿಂದ ಎಚ್ಚರಿಕೆ. ಸೋಲಾರ್ ಕಂಪನಿಗಳು ತೆರಿಗೆಯನ್ನ ಪಾವತಿಸದೆ ಲಕ್ಷಾಂತರ ರೂಪಾಯಿ ಬಾಕಿ ಇದ್ದರೂ ಸಹ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಪಿಡಿಒಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರಾಮಾಂಜನಪ್ಪ ಆರೋಪಿಸಿದ್ದಾರೆ. ಮಂಗಳವಾರ ಪಾವಗಡ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಇರುವಂತಹ ಆಮ್ ಆದ್ಮಿ ಪಕ್ಷದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2015-16ನೇ ಸಾಲಿನಲ್ಲಿ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ತಿರುಮಣಿ ಮತ್ತು ಒಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡಿದ್ದು, ಕೆಎಸ್ಪಿಡಿಸಿಎಲ್ನಿಂದ ಖಾಸಗಿ ಕಂಪನಿಗಳಿಗೆ ವಿದ್ಯುತ್ ಉತ್ಪಾದನೆಗೆ ಗುತ್ತಿಗೆ ನೀಡಿದ್ದು, ಆದರೆ ಇಲ್ಲಿಯವರೆಗೂ ಕನಿಷ್ಠ 10 ಖಾಸಗಿ ಸೋಲಾರ್ ಕಂಪನಿಗಳು ಕಳೆದ 10 ವರ್ಷಗಳಿಂದ ಗ್ರಾಮ ಪಂಚಾಯಿತಿಗಳಿಗೆ ತೆರಿಗೆ ಪಾವತಿಸದೆ ಬೃಹತ್ ಗೋಲ್ಮಾಲ್ ಮಾಡಲಾಗಿದೆ. ಈ ಬಗ್ಗೆ ಯಾವುದೇ ಅಧಿಕಾರಿಗಳು ತೆರಿಗೆ ವಸೂಲಿ ಮಾಡುವಲ್ಲಿ ಆಸಕ್ತಿ ತೋರುತ್ತಿಲ್ಲ ಎಂದರು. ಒಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಲ್ಲಿವರೆಗೂ 20 ಲಕ್ಷ ರೂಪಾಯಿ ವಸೂಲಿಯಾಗಬೇಕಾಗಿದ್ದು, ಈ ಲೆಕ್ಕಾಚಾರದಲ್ಲಿ 3 ಗ್ರಾಮ ಪಂಚಾಯಿತಿಗಳಾದ ಒಳ್ಳೂರು, ತಿರುಮಣಿ, ನಾಗಲಮಡಿಕೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕನಿಷ್ಠ 1 ಕೋಟಿಗೂ ಅಧಿಕ ತೆರಿಗೆ ಹಣ ಬಾಕಿ ಇದೆ. ಈ ಹಣವನ್ನು ವಸೂಲಿಯಾದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮಗಳಿಗೆ ಉತ್ತಮ ರಸ್ತೆ, ಚರಂಡಿ, ಬೀದಿ ದೀಪ, ಅಂಗನವಾಡಿಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಬಹುದಾಗಿದೆ. ಬಿಕೆಹಳ್ಳಿ, ಕೋಟಗುಡ್ಡ, ವೆಂಕಟಾಪುರ ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ಸೋಲಾರ್ ಪಾರ್ಕ್ ನಿರ್ಮಾಣವಾಗಿದ್ದು, ಈ ಒಂದು ಗ್ರಾಮ ಪಂಚಾಯಿತಿಯಲ್ಲೂ ಸಹ ತೆರಿಗೆ ಹಣ ವಸೂಲಿಯಾಗಿಲ್ಲ ಎಂದರು. ಈಗಲಾದರೂ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಪಾವಗಡ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಗಮನ ಹರಿಸಿ ತೆರಿಗೆ ವಸೂಲಿಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸೋಲಾರ್ ಕಂಪನಿಗಳ ಮುಂದೆ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರಾದ ಮರಿದಾಸನಹಳ್ಳಿ ವೀರಕ್ಯಾತಪ್ಪ, ಕೆಂಚಪ್ಪ, ಗೋವಿಂದಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸೋಲಾರ್ ಕಂಪನಿ ಇವತ್ತು ಏಷ್ಯಾದಲ್ಲೇ ನಂಬರ್ 1 ಸೋಲಾರ್ ಕಂಪನಿಯಿಂದ ಒಂದು ಹೆಗ್ಗಳಿಕೆ ಇದೆ. ಈ ಹೇಳ್ಕೊಳ್ಳೋದಕ್ಕೆ ಭಾಳ ಖುಷಿಯಾದಂಥ ವಿಚಾರ ಏನು, ಪಾವಗಡದಲ್ಲಿ ಅತಿ ದೊಡ್ಡದಾದ ಸೋಲಾರ್ ಕಂಪನಿ ಅಂತ. ಆದರೆ ಕೆಲವು ಖಾಸಗಿ ಸೋಲಾರ್ ಕಂಪನಿಗಳು ತೆರಿಗೆ ವಂಚನೆ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಕಟ್ಟಬೇಕಾದ ತೆರಿಗೆಗಳನ್ನು ಕಟ್ಟುತ್ತಿಲ್ಲ. ಈ ವಿಚಾರದಲ್ಲಿ ಬಂದಾಗ ಕೆಲವು ಅಧಿಕಾರಿಗಳು PDO ಆಗಿರ್ಬೋದು, ಬಿಲ್ ಕಲೆಕ್ಟರ್ ಆಗಿರ್ಬೋದು, ಇವರ ನಿರ್ಲಕ್ಷ್ಯನೂ ಎದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅದನ್ನು ಹೊರತುಪಡಿಸಿ ಹಾಗೆ ಮುಂದೆ ಹೋದಾಗ ಅವರಿಗಿಂತ ಮೇಲಧಿಕಾರಿಗಳು ಬಂದಾಗ ಅವರಂತೂ ಜಾಣಕುರುಡರು, ಕಣ್ಣಿಗೆ ಕಂಡರೂ ಕಾಣದೇ ಇರಲಿ. ಏಕೆಂದರೆ ಪಂಚಾಯತಿಗೆ ಬರ್ತಕ್ಕಂಥ ತೆರಿಗೆಗಳು, ಆ ತೆರಿಗೆ ಹಣ ಲಕ್ಷಾಂತರ ರೂಪಾಯಿ, ಅಷ್ಟಿಷ್ಟಲ್ಲ, ಒಂದೊಂದು ಕಂಪನಿ ಲಕ್ಷಾಂತರ ರೂಪಾಯಿ ತೆರಿಗೆ ಬಾಕಿ ಉಳಿಸ್ಕೊಂಡಿರೋದ್ರಿಂದ ಏನಾಗುತ್ತೆ, ಆ ಪಂಚಾಯಿತಿ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗ್ತಾ ಇದ್ದಾವೆ. ಆ ಪಂಚಾಯಿತಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋದಕ್ಕಾಗ್ತಾ ಇಲ್ಲ. ಈ ಥರ ಭಾಳಷ್ಟು ವಿಚಾರಗಳಿದ್ದಾವೆ. ಈಗಾಗಲೇ ನಾವು ತಿರುಮಣಿ ಗ್ರಾಮ ಪಂಚಾಯಿತಿ, ನಾಗಲಮಡಿಕೆ ಗ್ರಾಮ ಪಂಚಾಯಿತಿ, ಒಳ್ಳೂರು ಗ್ರಾಮ ಪಂಚಾಯಿತಿ, ಇನ್ನು ಸೋಲಾರು ಎಲ್ಲೆಲ್ಲಿ ಬರ್ತದೆ ಆ ಗ್ರಾಮ ಪಂಚಾಯಿತಿಗಳಿಗೆ ಎಲ್ಲವನ್ನು ಭೇಟಿ ಕೊಟ್ಟು ನಾವು ಮಾಹಿತಿ ಕೇಳಿದ್ದೀವಿ. ಎಷ್ಟು ಸೋಲಾರ್ ಕಂಪನಿಗಳಿಂದ ತೆರಿಗೆ ಬಂದಿದೆ ಅದರ ಮಾಹಿತಿ ಕೊಡಿ ಅಂತ ಕೇಳಿದಾಗ ಯಾರಿಂದಲೂ ಸಮರ್ಪಕವಾದ ಉತ್ತರ ಇಲ್ಲ. ಎಲ್ಲ ಜಾರಿಕೆ ಉತ್ತರ ಕೊಟ್ಟು ಬಂದಿಲ್ಲ, ಅವರು ಟ್ಯಾಕ್ಸ್ ಕಟ್ತಿಲ್ಲ, ತೆರಿಗೆ ಕಟ್ತಾ ಇಲ್ಲ. ಆದರೆ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಅದರಿಂದ ಸರ್ಕಾರಕ್ಕೆ ಎಷ್ಟು ನಷ್ಟ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಕಣ್ಣು ತೆರೆದು ನೋಡಬೇಕಾಗಿದೆ. ಅದರಿಂದ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಸೋಲಾರ್ ಕಂಪನಿಗಳ ಲಕ್ಷಾಂತರ ರೂಪಾಯಿ ತೆರಿಗೆ ವಸೂಲಿ ಮಾಡಬೇಕಾಗಿದೆ. ಒಂದು ವೇಳೆ ಇದೇ ಮುಂದುವರೆದರೆ ನಾವು ಮುಂದಿನ ದಿನಗಳಲ್ಲಿ ಇದರ ವಿರುದ್ಧವಾಗಿ ಹೋರಾಟವನ್ನು ಸಹ ಕೈಗೆತ್ತಿಕೊಳ್ಳುವ ಯೋಚನೆಯನ್ನು ಮಾಡಿದ್ದೀವಿ. ಸರ್, ಎಷ್ಟು ಬಾಕಿ ಇದೆ ಒಂದು ಪಂಚಾಯಿತಿಯಿಂದ? ಸರ್, ಒಂದು ಪಂಚಾಯಿತಿ ಅಂತಂದರೆ ಕನಿಷ್ಠ ನೋಡಿ, ಈಗ ಒಂದು ನನ್ನಲ್ಲಿ ಸದ್ಯಕ್ಕೆ ಒಂದು ಒಳ್ಳೂರು ಗ್ರಾಮ ಪಂಚಾಯಿತಿ ಇದೆ, 19,53,000 ರೂಪಾಯಿ ಬಾಕಿ ತೋರಿಸ್ತಾ ಇದ್ದಾರೆ. ಯಾವಾಗ 2023ಕ್ಕೆ. ಸರ್, ಇದು ಖಾಸಗಿ ಆಗ್ಬೋದು ಅಥವಾ ಸರ್ಕಾರ ಏನು ತಗೊಂಡಿದೆಯಲ್ಲ ಅದನ್ನು ಕಟ್ಟಬೇಕಂತ ಒಂದು ನಿಯಮ ಇದೆಯಾ ಅಂತ. ಈಗ ಸರ್ಕಾರದ ವಿಚಾರವಾಗಿ ಇನ್ನು ನನಗೆ ಪರಿಪೂರ್ಣ ಮಾಹಿತಿ ಇಲ್ಲ. ನಾವು ಮಾಹಿತಿ ಇಲ್ಲದೆ ನಾವು ಮಾತಾಡುವುದು ತಪ್ಪಾಗ್ತದೆ.
ಬಟ್ ಖಾಸಗಿ ಕಂಪನಿಗಳಂತೂ ತೆರಿಗೆಯನ್ನು ಪಾವತಿಸಬೇಕಾದ ಜವಾಬ್ದಾರಿ ಇದೆ. ಈಗ ಸದ್ಯಕ್ಕೆ ಖಾಸಗಿ ಕಂಪನಿಗಳು ತೆರಿಗೆ ಪಾವತಿಸಬೇಕು. ನೋಡಿ, ಇದು ಒಂದು ಕಂಪನಿ, ಒಂದು ಒಳ್ಳೂರು ಪಂಚಾಯತಿದೆ 19,53,000, ಅಂದರೆ ಸರಾಸರಿ 20 ಲಕ್ಷ. 20 ಲಕ್ಷ ಬಂದಾಗ ಆ ಪಂಚಾಯತಿಯಲ್ಲಿ ಯಾವುದಾದ್ರೂ ಒಂದು ಅಭಿವೃದ್ಧಿ ಕಾರ್ಯ ತಗೊಳ್ಬೋದು, ರಸ್ತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬಹುದು. ಆದರೆ ಈ ಎಲ್ಲ ಒಂದು ಕಡೆ ಅನುಮಾನ ಏನು ಕಾಡ್ತಾ ಇದೆ ಅಂತಂದರೆ ಅಧಿಕಾರಿಗಳು ಶಾಮೀಲಾಗಿದ್ದಾರಾ? ಏಕೆಂತಂದರೆ ಸರ್ಕಾರದ ಸಂಬಳ ತಗೊಂಡು ಕೆಲಸ ಮಾಡಬೇಕಾದ್ರೆ ಇವರು ಡಿಮ್ಯಾಂಡೇ ಮಾಡ್ತಾ ಇಲ್ಲ ಅಂತಂದ್ರೆ ಇನ್ನು ಅವ್ರು ಕಟ್ಟೋದಿಲ್ಲ ಬಂತು. ಇವರು ಯಾಕೆ ಮೌನವಾಗಿದ್ದಾರೆ ಅಂದರೆ ಖಾಸಗಿ ಕಂಪನಿಗಳ ಜೊತೆ ಎಲ್ಲ ಒಡಂಬಡಿಕೆ ಇದೆ. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಆ ಖಾಸಗಿ ಕಂಪನಿಗಳನ್ನು ಮುನ್ನಡೆಸ್ತಾ ಇದ್ದಾರೆ, ಲೋಕಲ್ ಆಗಿ ಅವರು ಮುಂದಾಳತ್ವದಲ್ಲಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ಪ್ರೆಷರ್ ಇರ್ಬೋದು, ಅವ್ರ ಮೇಲೆ ಒಂದು ಒತ್ತಡನೂ ಹೇರ್ಬೋದು. ಒಟ್ಟಾರೆ ಇದರಿಂದ ಏನಾಗುತ್ತೆ ಅಂದರೆ ನಷ್ಟ ಯಾರಿಗೆ ಅಂದರೆ ಜನಸಾಮಾನ್ಯರಿಗೆ, ಆ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಜನರಿಗೆ ನಷ್ಟ ಆಗ್ತಾ ಇದೆ, ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ. ಎಷ್ಟು ವರ್ಷದಿಂದ ಬಾಕಿ ಇದೆ ಸರ್? ಪ್ರಾರಂಭ ಆದಾಗಿಂದ ಇದುವರೆಗೂ ಬಾಕಿ ಇದೆ. ಅಂದರೆ 2015-16ರಿಂದ 23-24ವರೆಗೂ ಇದುವರೆಗೂ ₹1 ತೆರಿಗೆಯನ್ನು ಪಾವತಿ ಮಾಡಿಲ್ಲ. ಅರ್ಥ ಮಾಡ್ಕೊಳ್ಳಿ. ಒಂದು 8 ವರ್ಷದಿಂದ ಬಾಕಿ ಇದೆ. 8 ವರ್ಷಗಳ ಕಾಲ. 1, 2, 3, 4, 5, 9, 10 ವರ್ಷಕ್ಕೆ ಬಂತು. ಸುಮಾರು ಇಷ್ಟು ವರ್ಷಗಳಿಂದನೂ ಬಾಕಿ ಉಳಿಸ್ಕೊಂಡು ಬಂದಿದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಇವರು ಇನ್ನೇನು ಮಾಡ್ಬೋದು? ಯಾತಕ್ಕೆ ಬೇಕು ನಮಗೆ ಸೋಲಾರ್ ಕಂಪನಿಗಳು? ನಮ್ಮ ಜಲ, ನಮ್ಮ ನೆಲ, ಇಲ್ಲಿನ ಮೂಲಭೂತ ಸೌಲಭ್ಯಗಳೆಲ್ಲ ಬೇಕು ಸೋಲಾರ್ ಕಂಪನಿಗಳಿಗೆ. ಹಾದು ಹೋಗೋದಕ್ಕೆ ನಮ್ಮ ರೋಡ್ ಬೇಕು, ಇಲ್ಲಿ ನಮ್ಮ ನೀರು ಕುಡಿಬೇಕು. ಆದರೆ ತೆರಿಗೆ ಮಾತ್ರ ಕಟ್ಟಕ್ಕೆ ತಯಾರಿಲ್ಲ. ಯಾರನ್ನು ಉದ್ಧಾರ ಮಾಡ್ತಾರೆ? ಖಾಸಗಿಯವರು ಉದ್ಧಾರ ಆದರೆ ಜನಸಾಮಾನ್ಯರಿಗೆ ಏನು ಬಂತು ಲಾಭ? ಕಾರ್ಯಕ್ರಮಕ್ಕೆ ಇನ್ನೂ ತಗೊಂಡಿಲ್ಲ, ಇನ್ನೂ ಪರಿಪೂರ್ಣವಾಗಿ ಮಾಹಿತಿನೇ ಕೊಡ್ತಾ ಇಲ್ಲ ಇವರು. ಒಂದು ಪಂಚಾಯತಿದು ಮಾತ್ರ ಕೊಟ್ಟಿದ್ದಾರೆ, ನಮಗೆ ಯಾರು ಕಟ್ಟಿಲ್ಲ ಅಂತ. ಆಮೇಲೆ ಇನ್ನೊಂದು ಯಾವುದು ಅಂತಂದರೆ ತಿರುಮಣಿ ಪಂಚಾಯತಿಯವರು ಕೊಟ್ಟಿದ್ದಾರೆ, ಯಾವ ಕಟ್ಟಿಲ್ಲ ಅಂತಂದ್ಬಿಟ್ಟು. ಒಳ್ಳೂರು ತಿರುಮಣಿ 2 ಕೊಟ್ಟಿದ್ದಾರೆ, ಇದು ಉಳಿದವರು ಮಾಹಿತಿ ಕೊಟ್ಟಿಲ್ಲ. ಸೊ ಮೌಖಿಕವಾಗಿ ಹೇಳಿದ್ದಾರೆ ನಮಗೆ ಯಾವುದು ತೆರಿಗೆ ಬಂದಿಲ್ಲ ಅಂತ. ನಾಗರಮಡಿಕೆಗೆ ಮಾತ್ರ 2 ಕಂಪ್ನಿಯವರು ಸ್ವಲ್ಪ ಅಂದರೆ ಫುಲ್ ಪೇಮೆಂಟ್ ಅಲ್ಲ, ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಅದು ಈ ವಾರದಲ್ಲಿ ಕೊಡ್ತಾರೆ. ನಾನು ಎಷ್ಟು ಒಳ್ಳೂರು 19 ಲಕ್ಷ ಅಂದ್ರಲ್ವಾ? ತಿರುಮಣಿ ಎಷ್ಟಿದೆ ಕರೆಕ್ಟಾಗಿ ಅವ್ರು ಹೇಳಿಲ್ಲ, ಪಿಕ್ಚರ್ ಕೊಟ್ಟಿಲ್ಲ. ಅದನ್ನೇ ಅರ್ಧಂಬರ್ಧ ಅಂದರೆ ಅನುಮಾನ ಅಂತ ಯಾಕೆ ಹೇಳ್ತೀನಿ ಅಂದರೆ ಇವರು ಮಾಹಿತಿಯನ್ನು ಎಲ್ಲ ಒಂದು ಕಡೆ ಮರೆಮಾಚ್ತಾ ಇದ್ದಾರೆ. ಅಟ್ಲೀಸ್ಟ್ ಹೇಳ್ಬೋದಿತ್ತು ಇಷ್ಟು ಕಟ್ಟಬೇಕು ಅಂತ. ಉದ್ದೇಶಪೂರ್ವಕವಾಗಿ ಅವರು ಮರೆಮಾಚ್ತಾರೆ ಅಂತಂದ್ರೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಸೊ ಇದನ್ನು ಮಾಹಿತಿಯನ್ನು ತಗೊಂಡು ನೀವು ಹೇಳ್ದಂಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರ್ತೀವಿ, ಸಂಬಂಧಪಟ್ಟವರ ಗಮನಕ್ಕೂ ತರ್ತೀವಿ, ಒಂದು ಹೋರಾಟವನ್ನು ರೂಪಿಸ್ತೀವಿ. ಯಾಕೆಂದರೆ ಇದರಿಂದ ಸ್ಥಳೀಯ ಪ್ರದೇಶಗಳು ಅಭಿವೃದ್ಧಿಯಾಗೋದಕ್ಕೆ ಕುಂಠಿತ ಆಗ್ತವೆ. ತೆರಿಗೆ ಕಟ್ಟಬೇಕಾಗಿದ್ದು ಅವರ ಜವಾಬ್ದಾರಿ ಇದೆ. 1 ಮೆಗಾವಾಟ್ ಎಷ್ಟು ಕಟ್ಟಬೇಕಾದ್ರೆ? 5,000. 1 ಮೆಗಾವಾಟ್ಗೆ 1 ವರ್ಷಕ್ಕೆ ಸರ್? ಅದು ಹೌದು, ಇಲ್ಲೇ ಇದೆ. 20 ವಾರ್ಷಿಕ 1 ಮೆಗಾವಾಟ್ ಸೋಲಾರ್ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ 5,000 ರೂಪಾಯಿ. 1 ಮೆಗಾವಾಟ್ 1 ಮೆಗಾವಾಟ್ ವಾರ್ಷಿಕ. ಸೊ ಅದನ್ನು ನೋಡಿ, ಈಗ 19,53,000 ರೂಪಾಯಿ. 5,000 ಲೆಕ್ಕ ಹಾಕಿದ್ದಾರೆ. ಈಗ 10 ವರ್ಷ ಕಟ್ಟಿಲ್ಲ ಅಂದರೆ 10 ವರ್ಷಕ್ಕೆ ಅದು ಅಟ್ಲೀಸ್ಟ್ ಒಂದು. ಇದಾಗಿತ್ತು ಇವತ್ತಿನ ಪಾವಗಡ ಪವರ್ ನ್ಯೂಸ್ನ ವಿಶೇಷ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಹಿರಿಯ ಸಂಪಾದಕರಾದ ಸತ್ಯ ಲೋಕೇಶ್ ಅವರ ಜೊತೆ ಅನಿಲ್ ಮಹದೇವ್, ಪಾವಗಡ ಪವರ್ ನ್ಯೂಸ್.